ಓಕೆ, ನಾನು ಈ ಪ್ರಾಜೆಕ್ಟ್ ಅಪ್ರೂವ್ ಮಾಡ್ತೀನಿ. ಪ್ರೋಸೆಸ್ ಎಲ್ಲ ನೀವೇ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಸುಬ್ಬು, ಯಜಮಾನ್ರೆ ನನ್ನ ಮೀಟಿಂಗ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡು. ಹಾಗೆ ನನ್ನ ಕಾಲ್ಸ್ನು ನೀನೇ ಅಟೆಂಡ್ ಮಾಡು. ಅಕಸ್ಮಾತ್ ಏನಾದ್ರು ಇಶ್ಯೂ ಇದ್ದರೆ ನೀನೇ ಸಾಲ್ವ್ ಮಾಡು. ಸರಿ ಯಜಮಾನ್ರೆ. ನಿಮ್ಮ ಮದುವೆ ಯಾವಾಗ? ಆ ಟೈಮ್ ಬಂದರೆ ನಾನೇ ನಿಂತು ಅವನಿಗೆ ಮದುವೆ ಮಾಡ್ತೀನಿ. ಸಾಹೇಬ್ರೆ ಹಿಂಗಂದ್ಮೇಲೆ ಇನ್ನೇನು ಬೇಕು ಸುಬ್ಬು? ಎಲ್ಲಿದ್ದಾಳೋ ನಿನ್ನ ಕೈ ಹಿಡಿಯೋ ಆ ಹುಡುಗಿ. ಸುಬ್ಬು, ಬಾಡಿಗೆಗೆ ಅಂತ ನಮ್ಮ ಮನೆಗೆ ಬಂದು ನನ್ನ ಹೃದಯದಲ್ಲೇ ಮನೆ ಮಾಡಿಬಿಟ್ಟೆ. ನಿನ್ನ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಹೇಳೋದಿಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅನ್ನೋದು ನಿನಗೆ ಹೇಳಿದ್ರೆ ನೀನು ಅದನ್ನು ಕೇಳೋದು ಇಲ್ಲ. ಇನ್ನು ಎಷ್ಟು ದಿನ ಅಂತ ಈ ಥರ ಕಣ್ಣ ಮುಚ್ಚಲೆ ಆಡ್ತೀಯ ಸುಬ್ಬು? ಲೋ ವರ್ಧಾ, ಕೆಳಗಡೆ ಮನೆಯವ್ರು ಇನ್ನೂ ಬಾಡಿಗೆನೆ ಕೊಟ್ಟಿಲ್ಲ ಕಣೋ. ನಮ್ಮ ಮನೆ ಏನು ಧರ್ಮ ಛತ್ರ ಅನ್ಕೊಂಡಿದಾರ ಅವರು. ಅಯ್ಯೋ, ಸುಬ್ಬು ಮನೆಯವ್ರು ಇನ್ನೂ ಬಾಡಿಗೆ ಕೊಟ್ಟಿಲ್ವಾ? ಪಾಪ, ಎಲ್ಲ ಬಾರನು ಅವನ ಹೆಗ್ಲ ಮೇಲೆ ಇದೆ. ಇರ್ಲಿ, ಪರವಾಗಿಲ್ಲ. ಅವನಿಗೆ ಹೆಗ್ಲು ಕೊಡಕ್ಕೆ ಅಂತ ನಾನಿದ್ದೀನಲ್ಲ. ಲೋ ವರ್ಧಾ, ಅಮ್ಮ, ಯಾಕಮ್ಮ ಕೂಗಾಡ್ತಿದ್ಯಾ? ಏನು ಇಲ್ಲ, ಬಾಡಿಗೆ ವಸೂಲಿಗೆ ಹೋಗ್ಬೇಕಲ್ಲ, ಅದನ್ನ ಹೇಳ್ತಿದ್ದೆ ಅಷ್ಟೇ. ಅಮ್ಮ, ವಸೂಲಿ ಎಲ್ಲ ಯಾಕಮ್ಮ? ಅವ್ರ ಹತ್ರ ದುಡ್ಡಿದ್ರೆ ಅವರೇ ಕೊಡಲ್ವಾ? ಹಾಗಂತ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಮಗಳೇ? ಅಲ್ಲ, ನಿಮ್ಗೆ ಈ ತರ ಎಲ್ರೂ ದುಡ್ಡು ಮಾಡಕ್ಕಾಗತ್ತಾ? ಮಗಳೇ, ನೀನ್ ಹುಟ್ಟಕ್ಕಿಂತ ಮುಂಚೆ ನಮ್ಮ ಹತ್ರನೂ ದುಡ್ಡಿರ್ಲಿಲ್ಲ. ನೀನ್ ಹುಟ್ಟಿದ್ದು 10 ಮನೆ ಕಟ್ಟಿದೆ, 3 ಸೈಟ್ ತಗೊಂಡೆ, ಊರಲ್ಲಿ ಜಮೀನು ಮಾಡಿದೆ. ಎಲ್ಲರೂ ಬೀದಿ ಶಂಕರ, ಅಲೆಮಾರಿ ಶಂಕರ ಅನ್ನೋರೆಲ್ಲ ಸೈಟ್ ಶಂಕರ ಅನ್ನಕ್ ಶುರು ಮಾಡುದು. ನಮ್ಮ ಮನೆ ಅದೃಷ್ಟ ಲಕ್ಷಣಮ್ಮ ನೀನು. ಇವಳನ್ನ ಹೀಗೆ ಹೊಗಳ್ಕೊಂಡು ಕೂತಿದ್ರೆ ಬಾಡಿಗೆ ವಸೂಲಿ ಮಾಡ್ಬೇಕಾದ್ ನಾವು ಬಾಡಿಗೆ ಮನೇಲಿ ಇರ್ಬೇಕಾಗತ್ತೆ. ಅಂದಾಗ ನೀನ್ ಯಾವ ಕಡೆ ಹೋಗ್ತೀಯಾ? ಕೆಳಗಡೆ ಒಂದ್ ಬಾಡಿಗೆ ಗಿಡ ನೆಟ್ಟಿದೀವಲ್ಲ, ದುಡ್ಡು ಬಿಟ್ಟಿದ್ಯಾ ನೋಡ್ತೀನಿ. ಇವತ್ತು ಅವ್ರೇನಾದ್ರೂ ಬಾಡಿಗೆ ಕೊಡದೆ ಇರ್ಲಿ, ರೆಂಬೆ ಕೊಂಬೆ ಎಲೆ ಎಲ್ಲ ಕಿತ್ತು ಬಿಸಾಕ್ತೀನಿ. ಅಮ್ಮ, ನಿಂಗೇನು? ಶಾಂತಿ ಶಾಂತಿ ಶಾಂತಿ. ಸರಿ ನಡಿ, ನಾನು ಬರ್ತೀನಿ. ಇಲ್ಲ ಅಂದ್ರೆ ಅವ್ರ ಕತೆ ಅಷ್ಟೇ. ಬಂಡವಾಳ ಹಾಕಿ ಮನೆ ಕಟ್ಟಿಲ್ವಾ? ಆ ಕಷ್ಟ ನಿನಗೇನ್ ಗೊತ್ತಾಗತ್ತೆ? ಬಾರೋ, ನೀವ್ ಬೇಗ ಹೊರಡ್ರಿ. ಇದೊಂಥರ ಸರ್ಪ್ರೈಸ್ ಆಯ್ತು ಅಣ್ಣ. ಅಷ್ಟಕ್ಕೂ ಗಂಡಿ ಯಾರಣ್ಣ? ಸೆಂಟ್ರಲ್ ಮಿನಿಸ್ಟರ್ ಅಣ್ಣನ ಮಗ ಕಣ, ಬಿಸ್ನೆಸ್ ಮ್ಯಾನ್. ಸ್ಟೇಟ್ ತುಂಬ ಅವ್ರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಪರ್ಸ್ನಲ್ ಆಗಿ ಪೊಲಿಟಿಕಲ್ ಆಗಿ ನಮ್ಮ ಸ್ಟೇಟಸ್ಗೆ ತಕ್ಕಂಥ ಸಂಬಂಧನೇ. ವೀರು, ಗಂಡಿನ ಕಡೆಯವ್ರು ಹೊರಟಿದ್ದಾರಂತ, ಇನ್ನೇನು ಬಂದ್ಬಿಡ್ತಾರೆ. ವೆರಿ ಗುಡ್. ಮನೆ ಮಗಳು ರೆಡಿನಾ? ನನ್ನ ಮಗಳನ್ನ ಮನೆ ಮಗಳು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತದೆ. ಅದು ನನ್ನ ಕರ್ತವ್ಯ ವಿಜಯ. ಸುರೇಂದ್ರ ಸರ್, ಏನು ಸುಬ್ಬು, ಹುಡುಗನ ಕಡೆಯವರು ಯಾರು ನೋಡಕ್ ಬರ್ತಿದ್ದಾರೆ? ಇದೇನು ಸುಬ್ಬು ಹೀಗೆ ಕೇಳ್ತಾ ಇದೀಯಾ? ಅವ್ರು ಬರ್ತಿರೋದು ನಮ್ಮ ಮೋಕ್ಷ ನೋಡಕ್ಕೆ. ಹಾಗಿದ್ರೆ ಹುಡುಗನ ಕಡೆಯವ್ರು ಬರ್ತಿರೋದು ಮೋಕ್ಷ ಮೇಡಮ್ನ ನೋಡೋಕ್ಕೆ, ಶ್ರಾವಣಿ ಮೇಡಮ್ ನೋಡೋಕ್ಕಲ್ಲ. ಮೊದಲು ಈ ವಿಷಯ ಶ್ರಾವಣಿ ಮೇಡಮ್ಗೆ ಹೇಳಬೇಕು. ತುಂಬಾ ಚಿಕ್ಕದಾಯ್ತಪ್ಪ, ಇಟ್ಕೊಡು. ಇತ್ತಗೊಳ್ಳಿ ಅಮ್ಮ. ಸುಮಾರ್ದೇ ಆಯ್ತು, ಇದು ತೋರ್ಸು. ಇದು ತುಂಬಾ ಕಾಸ್ಟ್ಲಿ. ಅಪ್ಪ, ನಾವ್ ಯಾವಾಗ್ಲೂ ಕಾಸ್ಟ್ಲಿ ಇದೆ ತಗೊಳ್ಳೋದು, ಸುಮ್ನೆ ತೋರ್ಸು. ಮೊನ್ನೆ ತಾನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಷ್ಟೊಂದು ಪಾತ್ರ ತಗೊಂಡು ರೂಮಲ್ಲಿ ಇಟ್ಕೊಂಡಿದ್ಯಲ್ಲ, ಮತ್ತೆ ಯಾಕೆ ತಗೋತಿದ್ಯಾ? ಅಮ್ಮ, ನನ್ ಗಂಡ ಬಂದು ನನ್ನ ಕರ್ಕೊಂಡೋಗಿ ಬೇರೆ ಮನೆ ಮಾಡಾದ್ಮೇಲೆ ಅಲ್ಲಿಗೆ ಬೇಕಾಗಲ್ವೇನಮ್ಮ? ನೀ ಸುಮ್ನಿರು. ಇದು ದುಡ್ಡಲ್ಲೇ ಇದೆ. ಸುಬ್ಬು ಬಾಡಿಗೆ ದುಡ್ಡು ಅಂತ ಕೊಟ್ಟಿದ್ದೇನಲ್ಲಮ್ಮ, ಅದ್ರಲ್ಲಿ ತಗೊಳ್ಳೋಣ ಬಿಡು. ಕಣ್ಣು ಇದ್ರ ಮೇಲೆ ಬಿತ್ತಾ? ಏನ್ ಮಾಡೋದು ಹುಡುಗಿ ನಾನು? ಓಹೋ, ವಿಶಾಲಮ್ನವರು ಪಾತ್ರೆ ತಗೋತಾ ಇದ್ದೀರಾ? ಕೊಂಡ್ಕೋತಾ ಇದ್ದೀರಾ ಅಥವಾ ಬಾಡಿಗೆಗ? ಮನೆಗೆ ಬಳಸೋ ಪಾತ್ರೆನ ಯಾರಮ್ಮ ಬಾಡಿಗೆಗೆ ತಗೊಳ್ತಾರೆ? ಹೌದಲ್ವಾ? ನಾನು ಬಾಡಿಗೆ ಕೇಳಕ್ ಹೋಗ್ತಾ ಇದ್ದೀನಲ್ಲ, ತಲೆಯಲ್ಲಿ ಬರೀ ಅದೇ ಬರ್ತಿದೆ. ಏನ್ ಮಾಡ್ಲಿ? ತಗೊಳ್ಳಿ, ಈ ತಿಂಗಳು ಬಾಡಿಗೆ ಸರಿಗಿದೆ ಅಂತ ಎಣಿಸ್ಕೊಳ್ಳಿ.
ಪರವಾಗಿಲ್ಲ, ಯಾಕೆ ಎಣಿಸ್ಕೋಬೇಕು? ನಿಮ್ ಮೇಲೆ ನಂಬಿಕೆ ಇದೆ. ಹೀಗೆ ಬಾಡಿಗೆ ತಿಂಗಳು ಕರೆಕ್ಟಾಗಿ ಕೊಟ್ಟು ನಂಬಿಕೆ ಉಳಿಸ್ಕೊಳ್ಳಿ ಸಾಕು. ಶ್ರೀವಲ್ಲಿ, ಮೊದಲು ಎಣಿಸ್ಕೋ, ಆಮೇಲೆ ಜೋಪಾನವಾಗಿ ಎತ್ತಿಡು. ಏ ವರ್ದಾ, ಆಮ ಬಾ. ಅಮ್ಮ, ಬಾಡಿಗೆ ದುಡ್ಡು ಮುಂದಿನ ತಿಂಗಳು ಒಟ್ಟಿಗೆ ಸೇರಿಸಿ ಕೊಡ್ಬೋದಿತ್ತು. ಏನಮ್ಮ ನೀನು ಪಾತ್ರೆ ತಗೋಬೋದಿತ್ತು ತಾನೀಗ. ನೀನು ಸುಮ್ಮನೆ ಇದ್ರೆ ಸರಿ. ಲೇ EMI ವರದಕ್ಷಿಣೆ ದುಡ್ಡನ್ನ ಹೇಗೆ EMI ತರ ಕಟ್ಟಿಯೋ ಬಾಡಿಗೆ ದುಡ್ಡು ಹಾಗೇ ಕಟ್ಟಬೇಕು. ಅತ್ತೆ, ಈ ದುಡ್ಡು ತಗೊಂಡು ಪಾತ್ರೆ ತಗೊಳ್ಳಿ. ಅಯ್ಯೋ ಬೇಡಮ್ಮ, ಈ ವಿಷಯ ಏನಾದ್ರೂ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ, ಜಗಳ ಮಾಡ್ಬಿಡ್ತಾರೆ. ಅತ್ತೆ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ನೀವ್ ತಗೊಳ್ಳಿ. ಬೇಡ ಅಮ್ಮ, ಅವಳು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದಾಳೆ, ತಗೊಳ್ಳೋಣ ಅಮ್ಮ. ಅಮ್ಮ ಸುಮ್ಮನೆ ಇರಮ್ಮ, ಇದು ನಮ್ಗೆ ಬಾಡಿಗೆ ಮನೆ ಅಲ್ಲ, ಬೀಗ್ರು ಮನೆ. ಎಷ್ಟೇ ಆದ್ರೂ ನಮ್ ಶ್ರೀವಲ್ಲಿ ಮುಂದೊಂದ್ ದಿನ ನಮ್ಮ ಮನೆಗೆ ಸೊಸೆಯಾಗಿ ಬರೋಳೆ ಅಲ್ವಾ? ಆಹಾ, ಅದಕ್ಕೆ ಈ ಮಾತು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಯಾವಾಗ್ಲೂ ಇದೇ ತರ ಹೇಳ್ತಾರಿ. ಶ್ರೀವಲ್ಲಿ, ಲೇ EMI ಈ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಾಳ? ನಮ್ಮ ಮನೆಗೆ ಚಿನ್ನದ ಗಣಿನೇ ಬರ್ಬೇಕಾದ್ರೆ ಹೋಗಿ ಹೋಗಿ ಬೆಳ್ಳಿ ಲೋಟಕ್ಕೆ ಆಸೆ ಪಡ್ತೀರಲ್ಲೇ. ನನ್ನ ಮಗನಿಗೆ ರಾಜಯೋಗ, ಗಜಕೇಸರಿ ಯೋಗ. ಅವ್ನು ನಮ್ಮ ಮದುವೆ ಆಗಕ್ಕೆ ರಾಜ್ಕುಮಾರಿ ಓಡೋಡ್ ಬರ್ತಾಳೆ. ಅಯ್ಯೋ, ನಾನು ಏನ್ ಮಾಡ್ಲಿ? ಇಷ್ಟು ದೊಡ್ಡ ವಿಷಯನ ನಾನು ಯಾರಿಗೂ ಹೇಳ್ದೆ ಹೇಗಿರ್ಲಿ? ಮೇಡಮ್ ಮೇಡಮ್, ಬಂದ್ಯಾ? ಬಾ ಬಾ ಇಲ್ಲಿ. ಏನ್ ಪಿಂಕಿ, ಏನೋ ಟೆನ್ಷನ್ ಅಲ್ಲಿ ಇದೆಯಾ? ಅಬ್ಬಾ, ಸದ್ಯ ಕೇಳ್ದಲ್ಲ, ನಡಿ ನನ್ ಜೊತೆ. ಎಲ್ಲಿಗೆ? ನೀನ್ ಬಾ ಸುಬ್ಬು. ಎಲ್ಲಿಗೆ ಪಿಂಕಿ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಪಿಂಕಿ? ನೀ ಸುಮ್ನೆ ಬಾ ಸುಬ್ಬು. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಪಿಂಕಿ? ನೋಡಿಲ್ಲಿ, ಇದೇನಿದು? ಅಕ್ಕಂಗೆ ಮದುವೆ ಆಗಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಗಂಡನ ಕಡೆಯವ್ರನ್ನ ನಿಲ್ಸಕಂತ ಹೋಗಿದ್ದಾರೆ. ಅಯ್ಯೋ ಆಂಜನೇಯ, ಸಾರಿ ಅಪ್ಪ, ಈ ಮದ್ವೆ ನನಗೆ ಬೇಡ ಅಂತ ನಿಮಗೆ ಹೇಳೋ ಧೈರ್ಯನೇ ನನಗಿಲ್ಲ. ಈ ಮದ್ವೆಯಿಂದ ತಪ್ಪಿಸ್ಕೊಳ್ಳೋ ಭಂಡತನ ನನಗಿಲ್ದೇ ಇರ್ಬೋದು, ಆದ್ರೆ ಮದ್ವೆ ಆಗ್ತೀನಿ ಅಂತ ಬಂದವ್ರಿಗೆ ಓಡಿಸೋ ಜಾಣತನ ಅಂತ ನನಗೆ ಚೆನ್ನಾಗಿದೆ. ನೋಡ್ತಾ ಇರಿ, ಅವ್ರಾಗ ಅವ್ರೆ ಮದ್ವೆ ಬೇಡ ಅಂತ ಓಡೋಗ್ಬಿಡ್ಬೇಕು, ಹಾಗೆ ಮಾಡ್ತೀನಿ. ಮೇಡಮ್, ಎಂಥ ಕೆಲಸ ಮಾಡಕ್ ಹೊರಟಿದ್ದೀರಿ ಮೇಡಮ್. ಯಜಮಾನ್ರಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಮುಗೀತು ನಿಮ್ಮ ಕಥೆ. ಯಾಕೆ ಸುಬ್ಬು, ಏನಾಯ್ತು? ಮೇಡಮ್ ಗಂಡಿನ ಕಡೆಯವ್ರನ್ನ ತಡೆಯೋಕೆ ಮುಂಚೆ ನಾನು ಮೇಡಮ್ನ ತಡಿಬೇಕು. ಏ ಸುಬ್ಬು, ಈ ಗಂಡನ ಕಡೆಯವ್ರನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕಲ್ಲ. ನನಗಂತೂ ಈ ಮದುವೆ ಬೇಡ. ನಾನು ಮೊದಲು ಅಪ್ಪನ ಜೊತೆಗೆ ಹತ್ರ ಆಗಬೇಕು. ನಿಲ್ಸಿ, ಸ್ಟಾಪ್ ಸ್ಟಾಪ್, ನಿಲ್ಸಿ. ಯಾಕಮ್ಮ, ಏನಾಯ್ತು? ಯಾಕೆ ನಮ್ಮ ಕಾರಿಗೆ ಅಡ್ಡ ಬಂದೆ? ಆ ಮಿನಿಸ್ಟರ್ ಮನೆ ಹುಡುಗಿ ನೋಡಕ್ ಬಂದಿರೋರು ನೀವೇ ತಾನೆ? ಹೌದು, ನಾವೇ. ಯಾಕೆ? ಅಯ್ಯೋ ಹೋಗ್ಬೇಡಿ, ಈ ಸಂಬಂಧನ ಒಪ್ಕೋಬೇಡಿ. ಯಾರಮ್ಮ ನೀನು? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇಷ್ಟಕ್ಕೂ ಇದನ್ನೆಲ್ಲ ನೀನ್ ಯಾಕೆ ಹೇಳ್ತಾ ಇದೀಯಾ? ನಿಮ್ ಒಳ್ಳೇದಕ್ಕೆ ನಾನು ಹೇಳ್ತಿರೋದು. ಯಾವ್ದೇ ಕಾರಣಕ್ಕೂ ಈ ಮದ್ವೆಗೆ ಮಾತ್ರ ಒಪ್ಕೋಬೇಡಿ. ಯಾಕಮ್ಮ, ನಾವೊಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ದಾರಿಗೆ ಅಡ್ಡ ಬಂದು ಏನೇನೋ ಮಾತಾಡ್ತಾ ಇದ್ಯಾ? ಏನ್ ಸಮಸ್ಯೆ? ಹುಡುಗಿನ ದೊಡ್ಡ ಸಮಸ್ಯೆ.
ಬಗ್ಗೆ ಗೊತ್ತಿಲ್ಲ, ಅವಳು ಚೆನ್ನಾಗಿ ಓದಿಲ್ಲ, ಅವಳ ಬುದ್ಧಿಗೆ ವಿದ್ಯೆನೇ ಅಂಟಲ್ಲ. ಮಹಾ ದಡ್ಡಿ ಪೆದ್ದಿ. ಅಷ್ಟೇ ಅಲ್ಲ, ದೊಡ್ಡವ್ರಿಗೆ ಮರ್ಯಾದೆನೇ ಕೊಡಲ್ಲ. ಇನ್ನು ಬೆಳಗ್ಗೆ ಬೇಗನೆ ಎದ್ದೋಳಲ್ಲ, ಇನ್ನು ಎಳೆ ಮಕ್ಳ ಜೊತೆ ಆಟ ಆಡ್ಕೊಂಡು ಇರ್ತಾಳೆ. ಇಂಥ ಹುಡುಗಿನೇನಾದ್ರೂ ನಿಮ್ ಮಗ ಮದ್ವೆ ಮಾಡ್ಕೊಂಡ್ರೆ ಇವ್ರ ಲೈಫ್ ಫೇಲ್ ಆಗ್ಬಿಡುತ್ತೆ. ಇನ್ನು ನಿಮ್ ಸೊಸೆ ಆಗಿ ಬಂದ್ಬಿಟ್ರಂತೂ ಮನೆನೇ ಮುಳುಗೋಗುತ್ತೆ. ಯೋಚನೆ ಮಾಡಿ, ಮುದ್ದಾಗಿ ಮಗನ್ನ ಬೆಳೆಸಿದಿರ, 15 ಸಲ ಕುಕ್ಕಿ ಕುಕ್ಕಿ ತಿನ್ಬಿಡ್ತಾಳೆ ಅಷ್ಟೇ. ಬೇಡ, ಹೊಟ್ಟೋಗಿ ನೀವು. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ ಮದ್ವೆ ಹಾಳು ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ನನ್ ಪ್ಲಾನ್ ಹಾಳು ಮಾಡಕ್ ಬಂದಿದ್ಯಾ ನೀನು? ಅಯ್ಯೋ, ಅವ್ರು ಬರ್ತಿರೋದು ನಿಮ್ಮನ್ನ ನೋಡಕ್ಕಲ್ಲ ಮೇಡಮ್, ಮೋಕ್ಷ ಅವ್ರನ್ನ. ಮೋಕ್ಷ ಹೌದು, ಅಪ್ಸರೆಯಾಗಿ ಕಾಣ್ತಿದ್ದಾಳೆ. ನನ್ನ ಮಗಳಲ್ವಾ, ಅದಕ್ಕೆ ಈ ಮನೇಲಿರೋ ಒಂದಷ್ಟು ದುರಾದೃಷ್ಟ ದೂರ ಆಗ್ತಿದೆ ಅಂದರೆ ಅದು ನನ್ನ ಮಗಳ ಅದೃಷ್ಟದಿಂದ. ಅದಕ್ಕೆ ಇವಳಿಗಿಷ್ಟು ಒಳ್ಳೆ ಸಂಬಂಧ ಸಿಗ್ತಿರೋದು. ಥ್ಯಾಂಕ್ಸ್ ಮಾ, ನಾನು ರೆಡಿ. ಒಂದರ ನಾನು ಹೇಳಿ ಕಳಿಸ್ತೀನಿ, ಅವಾಗ ಕರ್ಕೊಂಬ. ಅಕ್ಕ ನೋಡಿದ್ರೆ ಹುಡುಗನ ಕಡೆಯವ್ರನ್ನ ನಿಲ್ಲಿಸ್ತೀನಿ ಅಂತ ಹೋದ್ರು, ಇವ್ರು ಬರ್ತಾ ಇದಾರೆ. ದೊಡ್ಡಪ್ಪ, ಅಮ್ಮ, ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಮೇಡಮ್ ಮೇಡಮ್ ನೀವು ಒಳಗಡೆ ಹೋಗ್ದಿರೋದೇ ಒಳ್ಳೇದು. ಯಾಕೆ? ಅವ್ರೇನಾದ್ರೂ ನಿಮ್ಮನ್ನ ನೋಡಿ ನೀವೇ ಅವ್ರು ಅಂತ ಗೊತ್ತಾಗ್ಬಿಟ್ರೆ? ಈ ದುಪ್ಪಟ್ಟ ಮುಖ ಕಟ್ಕೊಂಡಿದ್ದೆ ತಾನೆ, ಆದ್ಮೇಲೆ ಹೆಂಗ್ ಗೊತ್ತಾಗುತ್ತೆ? ಎಂತ ದಡ್ಡ ಕಣೋ ನೀನು. ಹೋಗ್ಲಿ, ಒಳಗೆ ಹೋಗಿ ಡ್ರೆಸ್ಸಾರು ಚೇಂಜ್ ಮಾಡ್ಕೊಳ್ಳಿ ಮೇಡಮ್. ನೀನ್ ದಡ್ಡ ಮಾತ್ರ ಅಲ್ಲ, ಹೆದರ್ ಪುಕ್ಲ. ನಿನಗ್ ಒಳಗೆ ಹೋಗಕ್ ಭಯ ಆಗ್ತಿದ್ರೆ ಹೇಳು, ನೀನ್ ಇಲ್ಲೇ ನಿಂತ್ಕೊ, ನಾನು ಒಳಗೆ ಹೋಗ್ತೀನಿ ಅಲ್ವೋ. ಈ ತರ ಡ್ರೆಸ್ಸು ಈ ಊರಲ್ಲಿ 1000 ಹುಡುಗಿರ ಹತ್ರ ಇರುತ್ತೆ. ಅವರು ಕನ್ಫ್ಯೂಸ್ ಆಗಲ್ವಾ? ಶತ ದಡ್ಡ. ಮೇಡಮ್ ಏನು ಫ್ರಂಟ್ ಊರಿಂದ ಹೋಗ್ತೀರಾ? ಈ ದಡ್ಡನ್ ಜೊತೆ ಇದ್ದು ನಾನು ದಡ್ಡಿ ಆಗ್ತಿದ್ದೀನಿ. ಸಾವಿರ ಜನ ಜೊತೆ ಇದ್ರು ಇಲ್ಲ, 1000 ಜನ ಇಲ್ವಲ್ಲ, ಇಲ್ಲಿರೋದು ನೀವೊಬ್ರೆ ತಾನೆ. ಆಂಜನೇಯ, ಹೆಂಗಪ್ಪ ಇವ್ರಿಗೆ ಅರ್ಥ ಮಾಡ್ಸೋದು? ಸಾರಿ. ಏಯ್, ಯಾಕೆ ಹೀಗೆ ಬರ್ತಿದ್ಯಾ? ಕಾಣಲ್ವಾ? ಅದು ಅದನ್ನೆಲ್ಲ ಆಮೇಲೆ ಹೇಳಿವಂತೆ. ಇದೇನಿದು, ನೀನ್ ಇನ್ನೂ ರೆಡಿನೇ ಆಗಿಲ್ಲ. ಹೋಗು, ಮೊದಲು ರೆಡಿ ಆಗ್ಬಿಡ್ಬಾ, ಹೋಗು. ಹಾ, ನಾನು ರೆಡಿ ಆಗಿ ಬರ್ತೀನಿ, ನೀವು ಹೊರಡಿ. ನಿಮ್ಮ ಮನೆ ಸಂಬಂಧ ಬೆಳೆಸ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಖುಷಿಯಾಗಿದೆ. ಎಂಥ ದೊಡ್ಡ ಮನೆತನ ಆದರೂ ಎಷ್ಟು ಒಳ್ಳೆ ಸಂಸ್ಕಾರ. ಎಲ್ಲ ನಮ್ಮ ಹಿರಿಯರಿಂದ ಬಂದಿತ್ತು. ಅಬ್ಬಾ, ಎಲ್ಲರೂ ನಗ್ನಗ್ತಾ ಮಾತಾಡ್ತಿದ್ದಾರೆ. ಅಂದರೆ ಏನು ತೊಂದರೆ ಆಗಿಲ್ಲ ಅಂತ ಆಯಿತು.
ಇವಳು ಮೋಕ್ಷ, ನನ್ನ ಅಕ್ಕನ ಮಗಳು. ಅಕ್ಕನ ಮಗಳಾದರೂ ನನಗೆ ಮಗಳಿಗಿಂತ ಹೆಚ್ಚು. ಇವಳು ನನ್ನ ಅಕ್ಕ ವಿಜಯಾಂಬಿಕಾ. ಬಾಕ ಕೂತ್ಕೋ. ಈ ಮನೆ ನಂದಾದೀಪನೂ ಇವಳೆ, ಈ ಮನೆ ನಗುನೂ ಇವಳೆ. ನನ್ನ ತಮ್ಮನ್ನ ತಾಯಿ ಸ್ಥಾನದಲ್ಲಿ ನಿಂತು ಈ ಮಟ್ಟಿಗೆ ಬೆಳೆಸಿದ್ದಾಳೆ. ಇವನು ನನ್ನ ತಮ್ಮ ಸುರೇಂದ್ರ, ಆಕೆ ಅವನ ಹೆಂಡತಿ ವಂದನ. ಅಪ್ಪ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಿದ್ದಾರೆ ಅಂದರೆ ಈಗ ನನ್ನನ್ನು ಪರಿಚಯ ಮಾಡಿಕೊಡ್ಬಹುದು. ಅಪ್ಪನ ಬಾಯಿಯಲ್ಲಿ ನನ್ನ ಹೆಸರು ಕೇಳ್ತೀನಿ ಅಂದರೆ ಇವತ್ತು ನನಗೆ ಎಂಥ ಒಳ್ಳೆ ದಿನ. ಇದು ಪಿಂಕಿ, ಅವ್ರ ಮಗಳು. ಅವನು ಸುಬ್ಬು ಅಂತ. ನನ್ನ ಪಿ ಎ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಮನೆ ಸಾರಥಿ ಅಂತಾನೆ ಹೇಳ್ಬೋದು. ರಾಮನ ಹಿಂದೆ ಹೇಗೆ ಹನುಮಂತ ಇರ್ತಾನೋ, ನನ್ನ ಎಲ್ಲ ಗೆಲುವಿನ ಹಿಂದೆ ಅವನ ಹೆಸರಿರುತ್ತೆ. ವೆರಿ ಗುಡ್. ಎಂಥ ಒಳ್ಳೆ ಫ್ಯಾಮಿಲಿ ನಿಮ್ಮದು. ಎಲ್ಲರೂ ಪರಿಚಯ ಆಗಿದ್ದು ತುಂಬ ಸಂತೋಷ ಆಯ್ತು. ಇನ್ನೂ ಎಲ್ಲರೂ ಪರಿಚಯ ಪೂರ್ತಿ ಆಗಿಲ್ಲ ನಿಮಗೆ. ಇನ್ನೊಬ್ರಿದ್ದಾರೆ, ಅವ್ರನ್ನೂ ಪರಿಚಯ ಮಾಡ್ಕೊತೀನಿ. ಬೇಬಿ, ಇವಳು ಬೇಬಿ, ಇವಳು ನಮ್ಮ ಫ್ಯಾಮಿಲಿ ಮೆಂಬರ್. ಮೋಕ್ಷ, ಏನು ಓದಿದ್ಯಮ್ಮ? BBA ಮಾಡಿದ್ದೀನಿ, ಈಗ MBA ಮಾಡ್ತಿದ್ದೀನಿ. ನಿಲ್ಸಿ, ಸ್ಟಾಪ್! ಯಾವುದೇ ಕಾರಣಕ್ಕೂ ಈ ಮದ್ವೆಗೆ ಮಾತ್ರ ಒಪ್ಕೋಬೇಡಿ. ಹುಡುಗಿನ ದೊಡ್ಡ ಸಮಸ್ಯೆ. ಅವಳು ಚೆನ್ನಾಗಿ ಓದಿಲ್ಲ, ಅವಳ ಬುದ್ಧಿಗೆ ವಿದ್ಯೆನೇ ಅಂತಲ್ಲ. ಹುಡುಗಿ ಚೆನ್ನಾಗೇ ಓದಿದಾಳೆ, ಒಳ್ಳೆ ಸಂಸ್ಕಾರವಂತೆ, ದೊಡ್ಡವರಂದ್ರೆ ಗೌರವ. ಅವ್ರು ರಸ್ತೆಯಲ್ಲಿ ಯಾಕೆ ಹುಡುಗಿ ಆ ರೀತಿ ಮಾತಾಡಿದ್ರು? ಯಾವ ಹುಡುಗಿ? ಏನು ಹೇಳಿದ್ಲು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಶುಭ ಕಾರ್ಯ ನಡಿಬೇಕಾದ್ರೆ 108 ವಿಘ್ನಗಳಿರುತ್ತೆ ಅಂತಾರಲ್ಲ, ಆ ಥರ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಅಡ್ಡ ಬರೋರು ತುಂಬ ಜನ ಇರ್ತಾರೆ. ಸಾರಿ, ನನಗೆ ಅರ್ಥ ಆಗಲಿಲ್ಲ, ಸರಿಯಾಗಿ ಹೇಳಿ. ಏನಿಲ್ಲ, ಇವತ್ತು ನಾವು ಬರಬೇಕಾದ್ರೆ ಒಂದು ಹುಡುಗಿ ನಮ್ಮ ಕಾರಿಗೆ ಅಡ್ಡ ಬಂದು ಈ ಮನೆ ಸಂಬಂಧ ಬೆಳೆಸಬೇಡಿ, ಆ ಹುಡುಗಿ ಓದಿಲ್ಲ, ದೊಡ್ಡವ್ರಿಗೆ ಗೌರವ ಕೊಡಲ್ಲ, ಹೀಗೆ ಹಾಗೆ ಅಂತ ಏನೇನೋ ಹೇಳಿದ್ಲು. ಬಟ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡಿ ಬಂದಿದ್ದೀವಿ. ಸರ್, ಇದೆಲ್ಲ ತುಂಬ ಕಾಮನ್ ಅಲ್ವಾ? ಮೊದಲೇ ಪಾಲಿಟಿಕ್ಸಲ್ಲಿದ್ದೀರಾ, ಮಿನಿಸ್ಟರ್ ಬೇರೆ ಆಗಿದ್ದೀರಾ, ನಿಮಗೆ ಆಗ್ತಿರೋ ಯಾರೋ ಹಿಂಗೆ ಮಾಡಿರ್ತಾರೆ. ನಾವಂತೂ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಆದರೆ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಪಾಲಿಟಿಕ್ಸಲ್ಲಿ ನನ್ನ ಎದುರಿಗೆ ಯಾರೇ ನಿಂತರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಆ ಹುಡುಗಿ ಯಾರು ಏನು ಅಂತ ಕೂಡಲೇ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಸರಿ, ಈಗ ಆ ವಿಷಯ ಬಿಡಿ. ನಮಗಂತೂ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಏನಂತೀಯೋ? ಹಾಗಾದ್ರೆ ನಿಮ್ಮ ಹುಡುಗಿನೂ ಒಂದು ಮಾತು ಕೇಳಿ. ಮೋಕ್ಷ, ಇಲ್ಲಿ ಯಾರು ಬಲ್ವಂತನೂ ಇಲ್ಲಮ್ಮ. ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿ. ಮಾವ, ನೀವು ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೆ ಆಗಿರುತ್ತೆ. ನಿಮ್ಮ ನಿರ್ಧಾರನೇ ನನ್ನ ಇಷ್ಟ.
ಹಾಗಾದ್ರೆ ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಖಂಡಿತ.